ಶಾಸಕ ಜಮೀರ್ ಅಹಮದ್ ಅವರ ಪುತ್ರ ಜೈದ್ ಖಾನ್ ಹೀರೋ ಆಗಿ ನಟಿಸ್ತಾ ಇರೋ ಕಲ್ ಚಿತ್ರವನ್ನ ಚಿತ್ರದುರ್ಗದಲ್ಲಿ ಚಿತ್ರೀಕರಣ ನಡೆಸ್ತಾ ಇದ್ದಾಗ ಸಂತೋಷ್ ಅವರು ಡ್ರೋನ್ ಆಪರೇಟರ್ ವಿಡಿಯೋ ತೆಗಿತಾ ಇದ್ರು. ಆದ್ರೆ ಕೆಲವೊಂದು ಜಾಗದಲ್ಲಿ ವಿಡಿಯೋ ತೆಗೆಯಲು ಅಸಾಧ್ಯ ಅಂತ ತಿಳಿಸಿದ್ರು ಚಿತ್ರದ ಡೈರೆಕ್ಟರ್. ಕ್ಯಾಮ್ರಾಮನ್ ಹಾಗೂ ಹೀರೋ ಸಮೇತ ನನಗೆ ಶೂಟ್ ಮಾಡು, ಏನೂ ತೊಂದರೆ ಇಲ್ಲ ಅಂತ ಶೂಟ್ ಮಾಡಿಸಿದ್ದಾರೆ. ಸಂತೋಷ್ ಹೇಳಿದಂತೆ ಡ್ರೋನ್ ಶೂಟ್ ಮಾಡುವಾಗ ಸಮಸ್ಯೆಗೆ ತುತ್ತಾಗಿ 24 ಲಕ್ಷದ ಡ್ರೋನ್ ಪತನವಾಗಿ ನುಚ್ಚುನೂರಾಗಿದೆ. ಸಾಲ ಮಾಡಿಕೊಂಡು ಡ್ರೋನ್ನ ಖರೀದಿಸಿದ್ದ ಸಂತೋಷ್ ಅದರ ಬ್ಯಾಂಕ್ ಇನ್ಸ್ಟಾಲ್ಮೆಂಟ್ ಕೂಡ ಮುಗಿಯದೇ ಇದ್ದು ಅವರ ಜೀವನಕ್ಕೆ ಕುತ್ತು ತಂದಿದೆ. ಸಂತೋಷ್ಗೆ ಪರಿಹಾರವಾಗಿ ಕೊಡಬೇಕಾಗಿರೋ ಹಣವನ್ನ ಕೊಡದೆ ಚಿತ್ರತಂಡ ಮತ್ತು ನಾಯಕ ಜೈದ್ ಖಾನ್ ಕಿರುಕುಳ ನೀಡಿ ಅವಾಚ್ಯವಾಗಿ ಬೈದು ಸಂತೋಷ್ನಲ್ಲಿದ್ದ ಹಳೆ ವಿಡಿಯೋ ಪಡೆದಿದ್ದಾರೆ ಅಂತ ಆರೋಪಿಸಿದ್ದಾರೆ ಮತ್ತು ತಮ್ಮ ಜವಾಬ್ದಾರಿ ಮರೆತು ಬೇಜವಾಬ್ದಾರಿತನ ತೋರಿದ್ದಾರೆ ಅಂತ ಸಂತೋಷ್ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಸರಿಯಾದ ಸಮಯಕ್ಕೆ ಅಕ್ಕಪಕ್ಕದವರು ಬಂದು ಆಸ್ಪತ್ರೆಗೆ ಸೇರಿಸಿ ಸದ್ಯ ಬದುಕುಳಿದಿದ್ದಾರೆ. ಮೊದಲು ಪೊಲೀಸ್ನವರು ದೂರು ತೆಗೆದುಕೊಳ್ಳಲಿಲ್ಲ. ಈಗ ಹಲವು ಮಾಧ್ಯಮಗಳಲ್ಲಿ ಸುದ್ದಿ ಬಿತ್ತರವಾಗಿರುವುದರಿಂದ ಪುನಃ ನಮ್ಮನ್ನ ಬನ್ನಿ ಕಂಪ್ಲೇಂಟ್ ತೆಗೆದುಕೊಳ್ಳುತ್ತೇವೆ ಅಂತ ಸಂತೋಷ್ ತಿಳಿಸಿದ್ದಾರೆ. ಸದ್ಯ ಡ್ರೋನ್ ಆಪರೇಟರ್ ದೂರಿನಂತೆ ಕಲ್ಟ್ ಚಿತ್ರತಂಡದ ಮೇಲೆ ಪೊಲೀಸ್ ಎಫ್ಐಆರ್ ದಾಖಲಿಸಿ ವಿಚಾರಣೆಗೆ ಕರೆದಿದ್ದಾರೆ. ಸಂತೋಷ್ನ ಬಡ ಕುಟುಂಬಕ್ಕೆ ಚಿತ್ರತಂಡ ಮತ್ತು ಕನ್ನಡ ಚಿತ್ರೋದ್ಯಮ ಸಹಾಯ ಮಾಡಬೇಕಿದೆ. ಪ್ರೊಡಕ್ಷನ್ಗೆ ಅಂತ ಶೂಟ್ಗೆ ಹೋದಾಗ ಅದು ಎಲ್ಲ ರೆಸ್ಪಾನ್ಸಿಬಿಲಿಟಿ ಅವ್ರದ್ದಿರುತ್ತೆ. ನಾವು ಟ್ರಾವೆಲ್ ಮಾಡೋದಿಂದ ಹಿಡ್ದು ರೂಮಿಂದ ಹಿಡ್ದು ಪ್ರತಿಯೊಂದು ಎಲ್ಲ ಅವ್ರ ರೆಸ್ಪಾನ್ಸಿಬಲ್ ಇರುತ್ತೆ. ಆವತ್ತು ನಾನು ವಾದ ಮಾಡಿದ್ದೀನಿ, ಡ್ರೋನ್ ಫ್ಲೈ ಆ ಜಾಗದಲ್ಲಿ ಬೇಡ ಸರ್ ಅಂತ, ಆ ಶಾಟ್ ತೆಗಿಯಲ್ಲ ಅಂತ ವಾದ ಮಾಡಿದ್ರು ಡೈರೆಕ್ಟ್ರು ಕ್ಯಾಮ್ರಾಮನ್ ನನಗೆ ಬಿಡಲಿಲ್ಲ. ತೆಗಿ, ಏನಾಗಲ್ಲ, ಏನಿಲ್ಲ ತೆಗಿ ಅಂತ ಹಿಂಸೆ ಮಾಡಿದ್ಕೆ ಆ ಶಾರ್ಟ್ ತೆಗಿಯಕ್ಕೆ ಹೋಗಿದ್ದೆ. ಆ ಶಾರ್ಟ್ ತೆಗ್ದು 4 ಸೆಕೆಂಡಲ್ಲೇ ಡ್ರೋನ್ ಕ್ರ್ಯಾಶ್ ಆಗೋಗಿದೆ. 24 ಲಕ್ಷ ಲಾಸ್ ಆಗಿದೆ ಸರ್. ಬಟ್ ಅವ್ರು ಯಾರು ನನಗೆ ಇನ್ನೂ ನಿನ್ನೆ ಮ್ಯಾನೇಜರ್ ಫೋನ್ ಮಾಡಿದ್ರು, ಸೋಮವಾರ ಸಿಗ್ತಾರಂತೆ, ಮಾಗಡಿ ರೊಟೇಷನ್ ಬರೋಕ್ಕೆ ಹೇಳೋರೆ. ಅದು ಬಂದಮೇಲೆ ಏನು ಮಾತಾಡ್ತಾರೆ ಅನ್ನೋದು ಗೊತ್ತಿಲ್ಲ ಸರ್. ಸರ್ ನಿಮ್ಮ ಪ್ರೊಡಕ್ಷನ್ ಅಂದರೆ ನಾನು ಅವ್ರ ಕಾಲೇ ಹಿಡಿಯಬೇಕಾಯ್ತು, ಬಟ್ ಅಲ್ಲಿ ಹಿಂದೆಗಡೆ ಮೇಕಪ್ ಅವರೆಲ್ಲ ಇದ್ರು ಅಂದ್ಬಿಟ್ಟು ನಾನು ಅವ್ರ ಕಾಲೆಲ್ಲ ಹಿಡಿಯೋಕ್ಕೆ ಹೋಗಲಿಲ್ಲ. ಸರ್ ನಿಮ್ಮ ಟೀಮಿಂದ ಹಿಂಗಾಗಿದೆ ಸರ್, ಡೈರೆಕ್ಟ್ರ್ ನಾನು ವಾದ ಮಾಡ್ರೆ ಕೇಳಲಿಲ್ಲ, ಇದೊಂದೇ ಒಂದು ಹೆಲ್ಪ್ ಮಾಡಿಕೊಡಿ ಸರ್, ಹಿಂಗಾಗಿದೆ ಅಂತ ಅಂದಿದ್ದಕ್ಕೆ ಏನಾಗಿದೆ ಸರ್, ಪುಡಿ ಆಗಿದೆ ಸರ್, ಏನು ಮಾಡೋಕ್ಕಲ್ಲ, ತಗೊಂಡೋಗಿ ಗುಜ್ರಿಗೆ ಹಾಕೋ ಹೋಗು, ದೃಷ್ಟಿ ತಗ ಮನೆಗೆ ಇಟ್ಕೊ ಹೋಗು ಅಂತ ತುಂಬ ದೌಲತ್ತಾಗಿ ಮಾತಾಡಿದ್ರು. ಅದಾದಮೇಲೆ ಸರಿ ಸರ್ ಆಯಿತು ಬಿಟ್ಟಾಕಿ ಅಂತ ನಾನು ಅಲ್ಲಿಗೆ ಎಲ್ಲರ ಹತ್ರ ಮಾತಾಡಿ, ಮ್ಯಾನೇಜರ್ ಹತ್ರ ಎಲ್ಲ ಮಾತಾಡಿ, ಸರಿ ಆಯ್ತು ನಿಮ್ಮ ಫುಟೇಜ್ ಏನಿದೆ ನಾನು ಕೊಡ್ತೀನಿ ಅಂತ ಎಲ್ಲ ಮಾತಾಡಿ ಎಲ್ಲ ಬಂದಾದಮೇಲೆ ನಾನು ಬಂದು ಹೈವೇಗೆ ಬಂದಮೇಲೆ ತಿರ್ಗಾ ಫೋನ್ ಮಾಡೋರು, ಯಾಕೆಂದರೆ ರಾ ಫುಟೇಜ್ ಬೇಕು ಅಂತ. ನಮ್ಮ ಬರೀ ಸಬ್ ಫೈಲ್ ಕೊಟ್ಟಿರೋದಕ್ಕೆ ಬೇಡ, ನನಗೆ ರಾ ಫುಟೇಜ್ ಬೇಕು ಅಂತ ಕರ್ಸ್ಕೊಳ್ಳೋಕ್ಕೆ ಸೆಟ್ಲ್ಮೆಂಟ್ ಅಂತ ಕರ್ಸ್ಕೊಂಡು ಅಲ್ಲಿ ಡ್ರೋನ್ ಕಾರ್ಡಲ್ಲಿ ಅವರೇ ಡೈರೆಕ್ಟ್ರೆ ಅವರೇ ಕೈ ಹಾಕಿ ಡ್ರೋನ್ ಒಳಗಡೆ ಕಾರ್ಡ್ ಬಿಚ್ಕೊಂಡು DIT ಹತ್ರ ಕಾರ್ಡ್ ಕಾಪಿ ಹಾಕ್ಸಿ ಫುಟೇಜ್ ಬರ್ತಾ ಇಲ್ಲ ಅಂತ ನಾನು ಹೇಳಿದ್ದೀನಿ ಸರ್, ಫುಟೇಜ್ ಕ್ರಾಪ್ ಆಗಿದೆ, ನಿಮ್ಮ ಫುಟೇಜ್ ನಾನು ಕೊಟ್ಟೇ ಕೊಡ್ತೀನಿ, ನಾನು ಕೊಡಲ್ಲ ಅಂತ ಹೇಳಿಲ್ಲ ಸರ್ ಅಂತ ನಾನು ಹೇಳಿದ್ರು ಅವ್ರು ಕೇಳ್ದಲೇ ನನ್ನ ಎಲ್ಲರೂ ಮುಂದೆ ವೈಟ್ ಪೇಪರ್ ಮೇಲೆ ಸೈನ್ ಹಾಕ್ಸ್ಕೊಂಡು ನೀವು ನಿಮ್ಮ ಫ್ಯಾಮಿಲಿ ಜೊತೆ ಅಥವಾ ಸ್ನೇಹಿತರ ಜೊತೆ ದುಬೈ ಟೂರ್ ಹೋಗೋ ಆಲೋಚನೆ ಇದೆಯಾ? ಸರಿಯಾದ ಮಾರ್ಗದರ್ಶಕರು ಸಿಗ್ತಿಲ್ವೇ? ಹಾಗಿದ್ರೆ ನಿಮ್ಗಿದೆ ಇಲ್ಲೊಂದು ಸುವರ್ಣ ಅವಕಾಶ. ಕಡಿಮೆ ವೆಚ್ಚದಲ್ಲಿ ಕರ್ನಾಟಕದ ಪ್ರಸಿದ್ಧ ಟ್ರಾವೆಲ್ ಈಸಿ ವತಿಯಿಂದ 5 ರಾತ್ರಿ 6 ದಿನಗಳ ದುಬೈ ಶಾಪಿಂಗ್ ಫೆಸ್ಟಿವಲ್ ಟೂರ್ ಆಯೋಜಿಸಲಾಗಿದ್ದು, ವಿಶೇಷ ರಿಯಾಯಿತಿ ದರದಲ್ಲಿ EMI ಆಪ್ಷನ್ ಕೂಡ ಲಭ್ಯವಿದೆ. ಈ ಫೆಸ್ಟಿವಲ್ ಟೂರ್ನಲ್ಲಿ ನಿಮಗೆ 4 ಸ್ಟಾರ್ ಹೋಟೆಲ್ ಅಕಾಮಿಡೇಷನ್ಸ್, ಭಾರತೀಯ ಶೈಲಿಯ ಊಟ ತಿಂಡಿ ಹಾಗೂ ಫುಲ್ ಮಸ್ತ್ ಚಟುವಟಿಕೆಗಳಿಂದ ಕೂಡಿದ ಟೂರ್ ಇದಾಗಿದ್ದು, ಅನುಭವಿ ಗೈಡ್ ನಿಮ್ಮೊಂದಿಗೆ ಇರ್ತಾರೆ. ಸೈಟ್ ಸೀಯಿಂಗ್ ಪ್ಲೇಸಸ್ ಅಲ್ಲಿ ನೀವು ಮಿರಾಕಲ್ ಗಾರ್ಡನ್ ಮತ್ತು ಗ್ಲೋಬಲ್ ವಿಲೇಜ್, ಬುರ್ಜ್ ಖಲೀಫಾ, ಫೌಂಟೇನ್ ಶೋ ಅಂಡ್ ಅಂಡರ್ ವಾಟರ್ ಝೂ at Dubai Mall, marine cruise with dinner, desert safari with belly dance, Abu Dhabi city tour with Hindu temple, Ferrari World,
Dubai City Tour with Dubai Frame Photo Stop. Future of Museum. ಹಾಗೂ ಇನ್ನು ಅನೇಕ ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡಬಹುದು, ಸುತ್ತಾಡಬಹುದು. ಆಸಕ್ತರು ಪ್ರವಾಸಿ ವೆಚ್ಚ ಹಾಗೂ ಇನ್ನಿತರ ಯಾವುದೇ ಮಾಹಿತಿಗಾಗಿ ಹಿಂದೆ ಸಂಪರ್ಕಿಸಿ. ಟ್ರಾವೆಲ್ ಈಸಿ, ಬುದ್ಧ ಮಾರ್ಗ, ವಿದ್ಯಾನಗರ, ಹಾಸನ. 9591027265 7899173517.